ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಟೆಕ್ ಇನ್ ಕನ್ನಡ ಸ್ಮಾರ್ಟ್ ಫೋನ್ ಅವಾರ್ಡ್ಸ್ 2025ಕ್ಕೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಈ ವಿಡಿಯೋದಲ್ಲಿ ಈ 2025ನೇ ಇಸ್ವಿಯಲ್ಲಿ ಲಾಂಚ್ ಆದಂಥ ಬೆಸ್ಟ್ ಕ್ಯಾಮರಾ ಸ್ಮಾರ್ಟ್ಫೋನ್ ಯಾವುದು, ಬೆಸ್ಟ್ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಯಾವುದು, ಬೆಸ್ಟ್ ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ ಯಾವುದು, ಮೋಸ್ಟ್ ಇನೋವೇಟಿವ್ ಬ್ರ್ಯಾಂಡ್ ಯಾವುದು, ಎಲ್ಲದಕ್ಕೂ ಸಹ ಅವಾರ್ಡನ್ನು ಕೊಡ್ತಾ ಇದ್ದೀವಿ. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ವರ್ಷದ ಬೆಸ್ಟ್ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್, ಒಂದು 30,000 ರೇಂಜಲ್ಲಿ ಯಾವುದು ಬೆಸ್ಟ್ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಅಂತ ನೋಡೋದಕ್ಕೆ ಹೋದರೆ ತುಂಬ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗಿದೆ. ಫಾರ್ ಎಕ್ಸಾಂಪಲ್ ಐಕ್ಯೂ ನಿಯೋ 10R ಆಗಿರ್ಬೋದು, OnePlus Nord 5 ಆಗಿರ್ಬೋದು, ಪೋಕೋ F7 ಆಗಿರ್ಬೋದು. ಈ ರೀತಿ ಅನೇಕ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗಿದೆ. ಬಟ್ ನನಗೆ ಈ ವರ್ಷ ಬೆಸ್ಟ್ ಅನಿಸಿದ್ದು ಈ ಪ್ರೈಸ್ ರೇಂಜಲ್ಲಿ OnePlus Nord 5 ಮತ್ತು ಪೋಕೋ F7. ಎಲ್ಲಾದರೂ ನೋಡಿಕೊಂಡು ನಾನು ಅವಾರ್ಡ್ ಕೊಡಬೇಕು ಅಂತ ನನಗನ್ಸಿದ್ದು ಪೋಕೋ F7 ಸ್ಮಾರ್ಟ್ಫೋನ್ಗೆ. ಏನಕ್ಕೆ ಅಂದರೆ ಹೌದು, ಈ ಸ್ಮಾರ್ಟ್ಫೋನಲ್ಲಿ ಕ್ಯಾಮ್ರಾ ಅಷ್ಟೊಂದೇನು ಚೆನ್ನಾಗಿಲ್ಲ, OS ಅಷ್ಟೊಂದೇನು ಚೆನ್ನಾಗಿಲ್ಲ. ಅದನ್ನು ಬಿಟ್ಟರೆ ಉಳಿದಿದ್ದು ಎಲ್ಲದೂ ಕೂಡ ಟಾಪ್ ನಾಚ್ ಇರುವಂಥ ಸ್ಪೆಸಿಫಿಕೇಷನ್ಸ್. ಈ ಕಾರಣದಿಂದ ಈ ವರ್ಷದ ಬೆಸ್ಟ್ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಅವಾರ್ಡನ್ನು ನಾನು ಪರ್ಸ್ನಲಿ ಪೋಕೋ F7ಗೆ ಕೊಡ್ತಾ ಇದ್ದೀನಿ. ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಬೆಸ್ಟ್ ಕ್ಯಾಮರಾ ಸ್ಮಾರ್ಟ್ಫೋನ್ ಆಫ್ ದ ಇಯರ್ 2025. ಈ ಸೆಗ್ಮೆಂಟಲ್ಲಿ ನಾಮಿನೇಷನ್ಸ್ ಅಂತೂ ತುಂಬ ಜಾಸ್ತಿ ಇದೆ. ಮೊದಲನೇದಾಗಿ ವಿವೋ X300 Pro ಸ್ಮಾರ್ಟ್ಫೋನು, ಒಳ್ಳೆ ಕ್ಯಾಮ್ರಾ ಸ್ಮಾರ್ಟ್ಫೋನ್. ನಂತರ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಸ್ಮಾರ್ಟ್ಫೋನ್, ಇದು ಕೂಡ ಒಳ್ಳೆ ಕ್ಯಾಮ್ರಾ ಇದ್ದಂಥ ಸ್ಮಾರ್ಟ್ಫೋನ್. ಆಮೇಲೆ ಒಪ್ಪೋ Find X9 Pro ಸ್ಮಾರ್ಟ್ಫೋನ್, ಇದು ಕೂಡ ಒಳ್ಳೆ ಕ್ಯಾಮ್ರಾ ಇತ್ತು. ನಂತರ ಕೊನೆಯದಾಗಿ ಐಫೋನ್ 17 Pro Max, ಇದು ಕೂಡ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಇರುವಂಥ ಸ್ಮಾರ್ಟ್ಫೋನ್. ನಾನು ಈ ಒಂದು ಅವಾರ್ಡನ್ನು ಓವರ್ ಆಲ್ ಎಲ್ಲದನ್ನು ಕೂಡ ನೋಡಿಕೊಂಡು, ಕ್ಯಾಮ್ರಾನು ಚೆನ್ನಾಗಿರಬೇಕು, ವಿಡಿಯೋಸ್ ಕೂಡ ಚೆನ್ನಾಗಿರಬೇಕು, ಈವನ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೂಡ ಚೆನ್ನಾಗಿರಬೇಕು, ಎಲ್ಲದನ್ನು ಕೂಡ ನೋಡಿಕೊಂಡು ಈ ವರ್ಷದ ಬೆಸ್ಟ್ ಕ್ಯಾಮ್ರಾ ಅವಾರ್ಡನ್ನು ನಾನು ಈ ಫೋನ್ ಅಂತ ಬಾಯಿಗೆ ಬರ್ತಾ ಇಲ್ಲ ನನಗೆ, ಏನು ಮಾಡಲಿ ನಾನು, ಬಟ್ ಏನು ಮಾಡೋದಕ್ಕಾಗಲ್ಲ. ಸೊ ಈ ವರ್ಷದ ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಆಫ್ ದ ಇಯರ್ ಅವಾರ್ಡನ್ನು ಐಫೋನ್ 17 Pro Max ವಿನ್ ಆಗ್ತಾ ಇದೆ. ಕಾರಣ ಆಲ್ರೌಂಡ್ ವಿಡಿಯೋಗ್ರಫಿ, ಫೋಟೋಗ್ರಫಿ ಪ್ರತಿಯೊಂದರಲ್ಲೂ ಕೂಡ ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಟಾಪ್ ನಾಚ್ ಇದೆ. ಸೊ ಐಫೋನ್ 17 Pro Max ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಆಫ್ ದ ಇಯರ್ 2025. ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಈ ವರ್ಷದ ಬೆಸ್ಟ್ ಫ್ಲಿಪ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್. ಈ ವರ್ಷ ಅಷ್ಟೊಂದೇನು ಫ್ಲಿಪ್ ಫೋನ್ಗಳು ಲಾಂಚ್ ಆಗಿಲ್ಲ. ಅದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 7 ಮತ್ತು ಇನ್ನೊಂದು ಮೋಟ್ರೋಲಾ Moto Razr 60. ಆಬ್ವಿಯಸ್ಲಿ ಸ್ಪೆಸಿಫಿಕೇಶನ್ ನೋಡಿದ್ರೆ ಗ್ಯಾಲಕ್ಸಿ Z Flip 7 ಆರಾಮಾಗಿ ವಿನ್ ಆಗುತ್ತೆ. ಬಟ್ ವ್ಯಾಲ್ಯೂ ನೋಡೋದಕ್ಕೆ ಹೋದರೆ ಬರೀ 50,000 ರೂಪಾಯಿಗೆ ಮೋಟೋದವರು Razr 60 ಲಾಂಚ್ ಮಾಡಿದ್ದಾರೆ. ನಾವು ಬರೀ ಫ್ಲಿಪ್ ಅಂತ ಅವಾರ್ಡ್ ಕೊಡ್ತಿರೋದ್ರಿಂದ ವ್ಯಾಲ್ಯೂ Razr 60 ಚೆನ್ನಾಗಿರೋದ್ರಿಂದ ಈ ವರ್ಷದ ಬೆಸ್ಟ್ ಫ್ಲಿಪ್ ಫೋನನ್ನು ನಾನು Razr 60 ಕೊಡ್ತಾ ಇದ್ದೀನಿ, ಆಯಿತಾ. ಬಟ್ Razr 60ಯಲ್ಲಿ ಪ್ರೊಸೆಸರ್ ಅಷ್ಟೊಂದು ಚೆನ್ನಾಗಿಲ್ಲ, ಈ ವಿಷಯನ ತಲ್ಲಿಟ್ಕೊಳ್ಳಿ. ಸೊ ಓವರ್ ಆಲ್ ನೋಡಿಕೊಂಡು ಫ್ಲಿಪ್ ಫೀಚರಿಗೆ Razr 60 ನಂಗೆ ಅನ್ನಿಸ್ದಂಗೆ ಈ ವರ್ಷದ ಬೆಸ್ಟ್ ಫ್ಲಿಪ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್ 2025. ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಈ ವರ್ಷದ ಬೆಸ್ಟ್ ಫೋಲ್ಡ್ ಫೋನ್ ಆಫ್ ದ ಇಯರ್. ಈ ವರ್ಷ ಈ ಸೆಗ್ಮೆಂಟಲ್ಲಿ ನಾಮಿನೇಷನ್ಸ್ ಎರಡೇ ಇರೋದು, ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಮತ್ತಿನ್ನೊಂದು ಗೂಗಲ್ Pixel 10 Pro Fold. ಸೊ ಈ ರೌಂಡಲ್ಲಿ ತುಂಬ ಈಸಿಯಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ವಿನ್ ಆಗುತ್ತೆ. ಈ ವರ್ಷ ಒನ್ ಆಫ್ ದ ಮೋಸ್ಟ್ ಇನೋವೇಟಿವ್ ಫೋಲ್ಡ್ ಅಂತ ಬೇಕಾದರೂ ಅನ್ಬೋದು. ತುಂಬ ತಿನ್ನಾಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಸೊ ಪಿಕ್ಸೆಲ್ ಕಂಪೇರ್ ಮಾಡಿಕೊಂಡ್ರೆ ಫೀಚರ್ ವೈಸು ಟಾಪ್ ನಾಚ್ ಅಂತೀನಿ, ಈವನ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ, ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಮಚ್ ಬೆಟರ್ ಇದೆ. ಸೊ ಈ ವರ್ಷದ ಬೆಸ್ಟ್ ಫೋಲ್ಡ್ ಫೋನ್ ಆಫ್ ದ ಇಯರ್ 2025 ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಆರಾಮಾಗಿ ವಿನ್ ಆಗ್ತಾ ಇದೆ. ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಈ ವರ್ಷದ ಮೋಸ್ಟ್ ಇನೋವೇಟಿವ್ ಬ್ರ್ಯಾಂಡ್ ಆಫ್ ದ ಇಯರ್, ಮೋಸ್ಟ್ ಇನೋವೇಷನ್ನ ಮಾಡಿದಂಥ ಯುನೀಕ್ ಆಗಿರುವಂಥ ಸ್ಮಾರ್ಟ್ಫೋನ್ ಆಗಿರ್ಬೋದು, ಆಯಿತಾ. ಸೊ ಈ ವರ್ಷದಲ್ಲಿ ನಾಮಿನೇಷನ್ಸ್ ಅಂತೂ ತುಂಬ ಇದೆ. ಒಂದು ಲಾವಾ, ನಮ್ಮ ದೇಶದ ಬ್ರ್ಯಾಂಡು,
ಒಳ್ಳೊಳ್ಳೆ ಫೋನ್ಗಳನ್ನ ಲಾಂಚ್ ಮಾಡಿದ್ರಲ್ಲ. ಅವು ಅಗ್ನಿ 4 ಅಂತೂ ಟಾಪ್ ನಾಚ್ ಅಂತೀನಿ ಆಯಿತಾ. ಸಕ್ಕತ್ತಾಗಿದೆ ಸ್ಮಾರ್ಟ್ಫೋನು, ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನು. ನಂಗನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ ಒಂದು 22,000 ರೇಂಜಿಗೆ ಮೆಟಾಲಿಕ್ ಫ್ರೇಮ್ ಎಲ್ಲ ಕೊಟ್ಬಿಟ್ಟು ಒಂದು ಇನೋವೇಷನ್ನೇ ಕ್ರಿಯೇಟ್ ಮಾಡಿದ್ರು ಅಂತ ನನಗನ್ಸುತ್ತೆ ಆಯಿತಾ. ನೆಕ್ಸ್ಟ್ ನಥಿಂಗ್ ಅವರು ಲಾಂಚ್ ಮಾಡಿದಂಥ CMF ಫೋನ್ 2 Pro ಆಯಿತಾ, ಯುನೀಕ್ ಆಗಿದೆ ಲುಕ್ಕು. ಈ ಎಲ್ಲ ಫೋನ್ಗಳಿಂದ ನಾವು ಕಂಪೇರ್ ಮಾಡ್ಕೊಂಡು ನೋಡಿ, ನಥಿಂಗ್ ಎಂದು ಹಿಂದ್ಗಡೆ ಈ ಫೋನ್ ಲುಕ್ಕು ಬೇರೆ ಯಾವುದಕ್ಕೂ ಕಂಪೇರ್ ಮಾಡೋದಕ್ಕೆ ಆಗಲ್ಲ, ನಾವು ಯುನೀಕಾಗಿ ಕಾಣುತ್ತೆ. ಸೊ ಅದಂಗೆ ಅನ್ನಿಸ್ತಂಗೆ ಯುನೀಕ್ ಅನ್ನಿಸ್ತು ಆಯಿತಾ. ಈ CMF ಫೋನ್ 2 Proನಲ್ಲಿ ನಮಗೆ ಈ ಬ್ಯಾಕ್ ಕವರ್ನ ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಬೇರೆ ಬ್ಯಾಕ್ ಕವರ್ ಹಾಕೋದು ಬೇರೆ ಕಲರಿಂದು, ಜೊತೆಗೆ ನಮ್ಗೆ ಅಟ್ಯಾಚ್ಮೆಂಟ್ಗಳು ಕೂಡ ಸಿಗ್ತವೆ. ಬೇರೆ ಈ ಕ್ಯಾಮ್ರಾಗೆ ಲೆನ್ಸನ್ನು ಹಾಕ್ಬೋದು, ಹೊರಗಡೆ ಎಕ್ಸ್ಟರ್ನಲ್ ಲೆನ್ಸ್ ಅಟ್ಯಾಚ್ ಮಾಡ್ಬೋದು ಇದಕ್ಕೆ. ಸೊ ಆ ಒಂದು ಫೀಚರ್ ಎಲ್ಲ ಬಂತು. ಇನ್ನು ರಿಯಲ್ಮಿನಲ್ಲಿ ರಿಯಲ್ಮಿ GT8 Pro, ಸೊ ಅದು ಕೂಡ ನಮಗೆ ಈ ಕ್ಯಾಮ್ರಾ ಮಾಡ್ಯೂಲ್ನ ಚೇಂಜ್ ಮಾಡುವಂಥ ಫೀಚರ್ ಬಂತು. ಅದನ್ನು ಬಿಟ್ಟರೆ ಓಪೋ K13 ಟರ್ಬೋನಲ್ಲಿ ನಮ್ಮ ದೇಶದ ಫಸ್ಟ್ ಒಂದು ರೀತಿ ಕೂಲಿಂಗ್ ಫ್ಯಾನನ್ನು ಇದ್ದಂಥ ಸ್ಮಾರ್ಟ್ಫೋನ್. ಅದು ಈ ರೀತಿ ಅನೇಕ ಇನೋವೇಷನ್ಸ್ಗಳು ಈ ವರ್ಷ ಸ್ಮಾರ್ಟ್ಫೋನ್ ಫೀಲ್ಡಲ್ಲಿ ಆಯಿತು. ಬಟ್ ನನಗೆ ಅದರಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು CMF ಫೋನ್ 2 Pro. ಪ್ರೈಸ್ ತುಂಬ ಕಡಿಮೆ ಇದೆ, ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಿಗೆ ಇವರು ಬ್ಯಾಕ್ ಕವರ್ನೇ ಚೇಂಜ್ ಮಾಡ್ಬೋದು. ಜೊತೆಗೆ ನಮಗೆ ಲ್ಯಾನಿಯರ್ಡ್ ಆಗಿರ್ಬೋದು ಮತ್ತು ಕ್ಯಾಮ್ರಾ ಆಗಲಿ ಹೇಳ್ದಂಗೆ ಎಕ್ಸ್ಟರ್ನಲ್ ಲೆನ್ಸ್ ಹಾಕುವಂಥ ಫೀಚರು, ಇನ್ನು ಮಲ್ಟಿಪಲ್ ಅಟ್ಯಾಚ್ಮೆಂಟ್ಗಳು ನಮಗೆ ಈಗ ಸಿಗುತ್ತೆ ಆಯಿತಾ. ಸೊ ಅದು ನನಗೆ ಒಂದು ಲೆವೆಲ್ ಯೂನಿಕ್ ಅನ್ನಿಸ್ತು. ಅಂದರೆ ಫ್ಲ್ಯಾಗ್ಶಿಪ್ ಫೋನ್ ಅದು ತಗೊಂಬರೋದು ಡಿಫ್ರೆಂಟು, ಬಟ್ ಕಡಿಮೆ ದುಡ್ಡಿಗೆ ತಗೊಂಬಂದಿದ್ರಲ್ಲ, ಅದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಕಳೆದ ವರ್ಷ ಕೂಡ ಮೋಸ್ಟ್ ಇನೋವೇಟಿವ್ ಬ್ರ್ಯಾಂಡ್ ಅವಾರ್ಡನ್ನು ನಥಿಂಗ್ ಅವರೇ ವಿನ್ ಆಗಿದ್ರು. ಈ ವರ್ಷನೂ ಕೂಡ ಅವರೇ ಅಟ್ಲೀಸ್ಟ್ ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಈ ವರ್ಷದ ಮೋಸ್ಟ್ ಇನೋವೇಟಿವ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಮತ್ತೊಮ್ಮೆ ನಥಿಂಗ್ ಈ ಒಂದು CMF ಫೋನ್ 2 Proಗೋಸ್ಕರ. ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಈ ವರ್ಷದ ಬೆಸ್ಟ್ ಸ್ಲಿಮ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್. ಈ ವರ್ಷ ಅಂತೂ ತುಂಬ ಸ್ಲಿಮ್ ಫೋನ್ಗಳು ಲಾಂಚ್ ಆಯಿತು. ಒಂದು ಈ ಐಫೋನ್ ಏರ್ ಆಗಿರ್ಬೋದು, ಆಮೇಲೆ ಸ್ಯಾಮ್ಸಂಗಿಂದು ಈ ಗ್ಯಾಲಕ್ಸಿ S25 ಎಡ್ಜ್ ಆಗಿರ್ಬೋದು, ಅಥವಾ ಮೊನ್ನೆ ಮೋಟೋದವ್ರು ಲಾಂಚ್ ಮಾಡಿದಂಥ ಈ ಎಡ್ಜ್ 70 ಆಗಿರ್ಬೋದು. ಎಲ್ಲದೂ ಕೂಡ ತುಂಬ ಸ್ಲಿಮ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳು. ಸೊ ನಾನು ಈ ವರ್ಷದ ಬೆಸ್ಟ್ ಸ್ಲಿಮ್ಮೆಸ್ಟ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್ ಅವಾರ್ಡನ್ನು ಕೊಡ್ತಾ ಇರುವಂಥದ್ದು ಈ ಮೋಟೋ ಎಡ್ಜ್ 70ಗೆ. ರೀಸನ್ ತುಂಬ ಸಿಂಪಲ್ ಆಯಿತು. ಹೌದು, ಐಫೋನ್ ಏರ್ ಕೂಡ ಹೆವಿ ತಿನ್ನಾಗಿದೆ, ಸಖತ್ತಾಗಿದೆ ಆಯಿತಾ, ಬೆಂಕಿ ಇದೆ. ಈವನ್ ಸ್ಯಾಮ್ಸಂಗಿಂದು S25 ಎಡ್ಜ್ ಕೂಡ ಚೆನ್ನಾಗಿದೆ. ಬಟ್ ಈ ಎರಡು ಫೋನ್ಗಳ ಬೆಲೆ ಹತ್ತತ್ರ ₹1,00,000 ಇದೆ, ₹1,00,000. ಆದರೆ ಈ ಮೋಟೋದವರು ಸಡನ್ನಾಗಿ ಬಂದುಬಿಟ್ಟು ಬರೀ ₹30,000 ಅಷ್ಟೇ ತಿನ್ನಾಗಿರುವಂಥ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾರೆ. ಬಿಲ್ಡ್ ಕ್ವಾಲಿಟಿ, ಮೆಟಾಲಿಕ್ ಫ್ರೇಮ್ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಸೊ ಈ ಕಾರಣಕ್ಕೆ ಈ ವರ್ಷದ ಬೆಸ್ಟ್ ಸ್ಲಿಮ್ಮೆಸ್ಟ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್ ಅವಾರ್ಡನ್ನು ಈ ಮೋಟೋರೋಲಾ ಎಡ್ಜ್ 70ಗೆ ಕೊಡ್ತಾ ಇದ್ದೀನಿ. ಬೆಂಕಿ ಸ್ಮಾರ್ಟ್ಫೋನ್. ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಈ ವರ್ಷದ ಬೆಸ್ಟ್ ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್ 2025. ಇದರಲ್ಲಿ ತುಂಬ ಸ್ಮಾರ್ಟ್ಫೋನ್ಗಳಿದೆ. ನನಗೆ ಎರಡು ಇಂಟ್ರೆಸ್ಟಿಂಗ್ ಅನಿಸಿದ್ದು OnePlus 13s. ಈ ಸ್ಮಾರ್ಟ್ಫೋನು ಹೆವಿ ಕಾಂಪ್ಯಾಕ್ಟ್ ಆಗಿದೆ, ಒಂದು ಕೈಯಲ್ಲಿ ಆರಾಮಾಗಿ ಇಟ್ಕೊಬೋದು. ಮತ್ತಿನ್ನೊಂದು Vivo X200 FE. ಎರಡೂ ಕೂಡ ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳು. ತುಂಬ ಜನಕ್ಕೆ ತುಂಬ ದೊಡ್ಡ ಫೋನೆಲ್ಲ ಇಷ್ಟ ಆಗಲ್ಲ, ಕಾಂಪ್ಯಾಕ್ಟ್ ಆಗಿರಬೇಕು, ಒಂದು ಕೈಯಲ್ಲಿ ಆರಾಮಾಗಿ ಆಪರೇಟ್ ಮಾಡೋ ಥರ ಇರಬೇಕು. ಸೊ ಈ ವರ್ಷದ ಬೆಸ್ಟ್ ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ 2025 ಅವಾರ್ಡನ್ನು ನಾನು ಈ Vivo X200 FE ಸ್ಮಾರ್ಟ್ಫೋನಿಗೆ ಕೊಡ್ತಾ ಇದ್ದೀನಿ. ರೀಸನ್, ಇದರಲ್ಲಿ ಕ್ಯಾಮ್ರಾ ಕೂಡ ಚೆನ್ನಾಗಿದೆ, OS ಕೂಡ ಚೆನ್ನಾಗಿದೆ ಮತ್ತು ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲದನ್ನು ನೋಡಿಕೊಂಡು ಇದು ಬೆಸ್ಟ್ ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ ಆಗುತ್ತೆ ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ. ಸೊ Vivo X200 FE ಈ ರೌಂಡಲ್ಲಿ ವಿನ್ ಆಗುತ್ತೆ. ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಈ ವರ್ಷದ ಬೆಸ್ಟ್ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಬಡ್ಜೆಟ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್ 2025. ಈ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಬಡ್ಜೆಟ್ ಸ್ಮಾರ್ಟ್ಫೋನ್ ಅಂತ ಅಂದರೆ ₹40,000-60,000 ರೇಂಜಲ್ಲಿರುವಂಥ ಬೆಸ್ಟ್ ಸ್ಮಾರ್ಟ್ಫೋನ್ಗಳು. ಈ ಪ್ರೈಸ್ ರೇಂಜಲ್ಲಿ ನನಗೆ ಎರಡು ಸ್ಮಾರ್ಟ್ಫೋನ್ಗಳನ್ನ ನಾಮಿನೇಟ್ ಮಾಡಬೇಕು ಅಂತ ಅನ್ನಿಸ್ತು. ಒಂದು OnePlus 15R, ಮೊನ್ನೆ ತಾನೇ ಲಾಂಚ್ ಆದಂಥ ಸ್ಮಾರ್ಟ್ಫೋನು. ನೆಕ್ಸ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25. ಈ ಎರಡರಲ್ಲಿ ನನಗೆ ಅವಾರ್ಡ್ ಕೊಡಬೇಕು ಅಂತ ಅನಿಸಿದ್ದು OnePlus 15R. ರೀಸನ್ ತುಂಬ ಸಿಂಪಲ್ಲು, ಸ್ಯಾಮ್ಸಂಗ್ ಗ್ಯಾಲಕ್ಸಿ S25ನ ಬೆಲೆ ಸ್ವಲ್ಪ ಜಾಸ್ತಿ ಇದೆ, ಬಟ್ OnePlus 15Rನ್ನು ಬರೀ ₹45,000 ಲಾಂಚ್ ಮಾಡ್ತಾರೆ. ಅನ್ಬಿಲಿಯಬಲ್ ಪ್ರೈಸು. ಒಂಥರ ಫ್ಲ್ಯಾಗ್ಶಿಪ್ ಕಿಲ್ಲರೇ ನೋಡೋದಕ್ಕೆ ಹೋದರೆ. ಕ್ಯಾಮ್ರಾ ಕೂಡ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿ, ಎಲ್ಲದೂ ಕೂಡ ಚೆನ್ನಾಗಿದೆ ಆಯಿತಾ. ಸೊ ಈ ವರ್ಷದ ಬೆಸ್ಟ್ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಬಡ್ಜೆಟ್ ಸ್ಮಾರ್ಟ್ಫೋನು OnePlus 15R.
ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್. ಸೊ ಒಂದು ರೀತಿ ಹೊಸದಾಗಿ ಎಮರ್ಜ್ ಆಗ್ತಾ ಇರುವಂಥ ಯುನೀಕಾಗಿ ಏನೋ ಒಂದು ತಗೊಂಡ್ಬರ್ತಿರುವಂಥ ಸ್ಮಾರ್ಟ್ಫೋನ್ ಬ್ರ್ಯಾಂಡು. ಇದರಲ್ಲೌದು ಎಲ್ಲ ಬ್ರ್ಯಾಂಡ್ ಅವರು ಏನಾದರೂ ಒಂದು ಹೊಸದಾಗಿ ತಗೊಂಡ್ಬರ್ತವ್ರೆ. ಬಟ್ ನನಗೆ ಈ ವರ್ಷ ಬೆಸ್ಟ್ ಅನಿಸಿದ್ದು ನಮ್ಮ ದೇಶದ ಬ್ರ್ಯಾಂಡ್ ಲಾವಾದವರಂತೂ ಲಿಟ್ರಲಿ ಎಂಥ ಒಳ್ಳೊಳ್ಳೆ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಅಗ್ನಿ 4 ಅಂತೂ ಅನ್ಬಿಲೀವಬಲ್ ಆಗಿದೆ. ಇವ್ರು ಲಾಂಚ್ ಮಾಡಿದಂಥ 22,000 ರೇಂಜಿಗೆ ಟಾಪ್ ನಾಚ್ ಸ್ಪೆಸಿಫಿಕೇಶನ್, ನಮ್ಮ ದೇಶದ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬ್ರ್ಯಾಂಡ್ ಆಗಿಬಿಟ್ಟಿದೆ ಈಗ ಲಾವಾ. ಆಯಿತಾ, ಅನ್ಬಿಲೀವಬಲ್, ಒಳ್ಳೆ ಸರ್ವಿಸ್ನು ಕೊಟ್ಟು ಚೆನ್ನಾಗಿ ಇವರು ಬ್ರ್ಯಾಂಡನ್ನು ಗ್ರೋ ಮಾಡಿದ್ರೆ ಒಂದಿನ ನಮ್ಮ ದೇಶದ ಟಾಪ್ ಬ್ರ್ಯಾಂಡ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಈ ಲಾವಾ ಅಗ್ನಿ 4 ಒಂದು ರೀತಿ ಲಾವಾಗಿ ಒಂದು ಅವಾರ್ಡನ್ನು ತಂದುಕೊಟ್ಟಿದೆ ಅಂತ ಬೇಕಾದ್ರೆ ಅಂತೀನಿ. ಸಖತ್ತಾಗಿದೆ ಸ್ಮಾರ್ಟ್ಫೋನ್, ಟಾಪ್ ಬ್ರ್ಯಾಂಡ್, ಎಮರ್ಜಿಂಗ್ ಬ್ರ್ಯಾಂಡು, ಔಟ್ಸ್ಟ್ಯಾಂಡಿಂಗ್ ಬ್ರ್ಯಾಂಡ್ ಅಂತೀನಿ. ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಈ ವರ್ಷದ ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್ 2025. ಇದರಲ್ಲಿ ತುಂಬ ಜಾಸ್ತಿ ಫೋನ್ಗಳೇನಿಲ್ಲ. ಒಂದು ಐಕ್ಯೂ 15 ಬರುತ್ತೆ, ಸೊ ಒಂದು ಗೇಮಿಂಗ್ ಸ್ಮಾರ್ಟ್ಫೋನು. ನೆಕ್ಸ್ಟು ರಿಯಲ್ಮಿ GT8 Pro, ಇದು ಕೂಡ ಒಂದು ಒಳ್ಳೆಯ ಗೇಮಿಂಗ್ ಸ್ಮಾರ್ಟ್ಫೋನ್ ಈ ವರ್ಷ ಲಾಂಚ್ ಆಗಿದ್ದು. ಇನ್ಫಿನಿಕ್ಸ್ ಅವರು ಕೂಡ ಆ್ಯಕ್ಚುಲಿ GT30 Pro ಅಂತ ಕಡಿಮೆ ದುಡ್ಡಿಗೆ ಒಂದು ಗೇಮಿಂಗ್ ಫೋನ್ನ ವಿತ್ ಟ್ರಿಗರ್ಸ್ ಎಲ್ಲ ಲಾಂಚ್ ಮಾಡ್ತಾರೆ. ಬಟ್ ನನಗೆ ಈ ವರ್ಷ ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ಫೋನ್ ಅಂತ ಅನಿಸಿದ್ದು ಐಕ್ಯೂ 15. ರೀಸನ್ ತುಂಬ ಸಿಂಪಲ್. ಹೌದು, ಈ ರಿಯಲ್ಮಿ GT8 Proನಲ್ಲೂ ಕೂಡ ಲೇಟೆಸ್ಟ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಇದೆ. ಆದರೆ ಈ ಐಕ್ಯೂ 15ನಲ್ಲಿ ಅದರ ಜೊತೆಗೆ ಕೂಲಿಂಗನ್ನು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಕೂಲಿಂಗ್ ಮ್ಯಾನೇಜ್ಮೆಂಟು ನಂಗನ್ನಿಸ್ತಿಂಗೆ ಈ ಫೋನ್ಲಿದೆ. ಜಾಸ್ತಿ ಹೀಟ್ ಆಗಲ್ಲ, ಅಷ್ಟೇ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಪ್ರತಿಯೊಂದು ಕೂಡ ಗೇಮರ್ಸ್ಗಳಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಈ ಕಾರಣದಿಂದ ಸೊ ಈ ವರ್ಷದ ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್ 2025 ಐಕ್ಯೂ 15. ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಈ ವರ್ಷದ ಬೆಸ್ಟ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್ 2025. ಈ ವರ್ಷ ಲಾಂಚ್ ಆದಂಥ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಯಾವುದು, ಬೆಸ್ಟ್ ಅಪ್ಗ್ರೇಡ್ ಬಂದಂಥ ಸ್ಮಾರ್ಟ್ಫೋನ್ ಯಾವುದು? ಈ ಸೆಗ್ಮೆಂಟಲ್ಲಿ ತುಂಬ ಸ್ಮಾರ್ಟ್ಫೋನ್ಗಳಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಸಕ್ಕತ್ತಾಗಿತ್ತು ಫೋನು. ವಿವೋ X300 Pro ಕೂಡ ಇದೆ. OnePlus 15 ಕೂಡ ಇದೆ. ಆಮೇಲೆ ಐಕ್ಯೂ 15 ಕೂಡ ಇದೆ. ಈವನ್ ಐಫೋನ್ 17 Pro ಮ್ಯಾಕ್ಸನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಜೊತೆಗೆ ಐಫೋನ್ 17 ಬೇಸ್ ಮಾಡೆಲ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಈ ವರ್ಷದ ಬೆಸ್ಟ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್ 2025 ಐಫೋನ್ 17. ತುಂಬ ಜನಕ್ಕೆ ಶಾಕಿಂಗ್ ಅನ್ನಿಸ್ಬೋದು. ಬೇಸ್ ಮಾಡೆಲ್ ಐಫೋನ್ 17 ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಅಪ್ಗ್ರೇಡನ್ನು ಪಡ್ಕೊಂಡಂಥ ಸ್ಮಾರ್ಟ್ಫೋನು. ಐಫೋನ್ 16ಗಿಂತ 17 ಅಪ್ಡೇಟ್ಸು ನೆಕ್ಸ್ಟ್ ಲೆವೆಲ್ ಇತ್ತು. ಲಿಟ್ರಲಿ 120 ಹರ್ಟ್ಸಿಂದು ರಿಫ್ರೆಶ್ ರೇಟ್ ಆಗಿರ್ಬೋದು, ಕ್ಯಾಮರಾ ಅಪ್ಗ್ರೇಡ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಐಫೋನ್ 17 ಈ ವರ್ಷ ಒನ್ ಆಫ್ ದ ಬೆಸ್ಟ್ ಅಪ್ಗ್ರೇಡನ್ನ ಪಡ್ಕೊಂಡಂಥ ಸ್ಮಾರ್ಟ್ಫೋನು. ಅದರ ಪ್ರೈಸ್ನ ಕೂಡ ಇನ್ಕ್ರೀಸ್ ಮಾಡಲಿಲ್ಲ. ಆಯಿತಾ, ಸೊ ಈ ವರ್ಷದ ಬೆಸ್ಟ್ ಸ್ಮಾರ್ಟ್ಫೋನ್ ಆಫ್ ದ ಇಯರ್ 2025 ಐಫೋನ್ 17 ಅಂತೀನಿ. ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಬೆಸ್ಟ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆಫ್ ದ ಇಯರ್. ಯಾವ ಬ್ರ್ಯಾಂಡು ಈ ವರ್ಷ ಒಳ್ಳೊಳ್ಳೆ ಸ್ಮಾರ್ಟ್ಫೋನ್ಗಳನ್ನ ಲಾಂಚ್ ಮಾಡಿದ್ರು ಅದನ್ನು ನೋಡೋದಕ್ಕೆ ಹೋದರೆ ಆಪಲ್ ಅವರು ಮಾಡಿದ್ರು, ಸ್ಯಾಮ್ಸಂಗ್ ಅವರು ಮಾಡಿದ್ರು, ವಿವೋ, ಓಪೋ, OnePlus, ಐಕ್ಯೂ ಪ್ರತಿಯೊಬ್ಬರು ಕೂಡ ಮಾಡಿದ್ರು. ಬಟ್ ನನಗೆ ಪರ್ಸ್ನಲಿ ವಿನ್ ಆಗಿದ್ದು ಈ ವರ್ಷ ವಿವೋ. ಲಿಟ್ರಲಿ ಅವ್ರು ಲಾಂಚ್ ಮಾಡಿದಂಥ ಮೋಸ್ಟ್ ಆಫ್ ದ ಸ್ಮಾರ್ಟ್ಫೋನ್ಗಳೆಲ್ಲ ಹೆವಿ ಸಕ್ಸೀಡ್ ಆಗ್ತಾ ಇದೆ. ಕಾರಣ ಅವ್ರು ಕೊಡ್ತಾ ಇರುವಂಥ ಕ್ಯಾಮ್ರಾ ನಮ್ಮ ಜನಗಳಿಗೆ ಇಷ್ಟ ಆಗೋ ರೀತಿ, ಮುಖಕ್ಕೆ ಮೇಕಪ್ ಹಾಕಿರೋ ರೀತಿ ಬೆಳ್ಳಗೆ ಔಟ್ಪುಟ್ ಕೊಟ್ಟು ಇಂಪ್ರೆಸ್ ಮಾಡ್ತಾರೆ. ಎಲ್ಲರೂ ಕೂಡ ಆ ಫೋನ್ನ ತಗೋತಾರೆ. ಸೊ ಈ ವರ್ಷ ವಿವೋ ಬೆಸ್ಟ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆಫ್ ದ ಇಯರ್ 2025 ಕ್ಯಾಮ್ರಾಗೋಸ್ಕರ ನಮ್ಮ ದೇಶದಲ್ಲಿ ತುಂಬ ಜನ ಫೋನ್ನ ತಗೊಳ್ಳೋದು. ಇನ್ನು ಕೊನೆಯ ಸೆಗ್ಮೆಂಟ್ ಈ ವರ್ಷದ ಮೋಸ್ಟ್ ಡಿಸಪಾಯಿಂಟಿಂಗ್ ಕಿತ್ತೋಗಿರೋ ಬ್ರ್ಯಾಂಡು ಆಫ್ ದ ಇಯರ್. ಸೊ ಇದರಲ್ಲಿ ನಾಮಿನೇಷನ್ಸ್ ಏನು ತುಂಬ ಜಾಸ್ತಿ ಇಲ್ಲ. ನಾಮಿನೇಷನ್ಸ್ಗೆ ರಿಯಲ್ಮಿ ಕೂಡ ಬರುತ್ತೆ, ರೆಡ್ಮಿ, ಶಾಮಿ ಬ್ರ್ಯಾಂಡ್ ಸಹ ಇದೆ. ಸೊ ನಾನು ಈ ವರ್ಷ ಮೋಸ್ಟ್ ಡಿಸಪಾಯಿಂಟಿಂಗ್ ಬ್ರ್ಯಾಂಡ್ ಆಫ್ ದ ಇಯರ್ 2025 ಅವಾರ್ಡನ್ನು, ಇದಕ್ಕೆ ಅವಾರ್ಡ್ ಅನ್ಬೇಕಾ ಏನನ್ಬೇಕು ಗೊತ್ತಿಲ್ಲ ಆಯಿತಾ, ರೆಡ್ಮಿ ಕೊಡ್ತೀನಿ ಆಯಿತಾ, ರೆಡ್ಮಿ, ಶಾಮಿ.
ನಂಗನ್ನಿಸ್ದಂಗೆ ಅವ್ರು ಯಾಕೋ ರಿಕವರ್ ಆಗ್ತಾ ಇಲ್ಲ, ಒಳ್ಳೊಳ್ಳೆ ಫೋನ್ಗಳನ್ನ, ವ್ಯಾಲ್ಯೂ ಫಾರ್ ಮನಿ ಫೋನ್ಗಳನ್ನ ಲಾಂಚ್ ಮಾಡ್ತಾ ಇಲ್ಲ. ದಿನದಿಂದ ದಿನಕ್ಕೆ ಆ ಬ್ರ್ಯಾಂಡ್ ಮೇಲೆ ಜನಗಳಿಗೆ ಟ್ರಸ್ಟ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಕಾರಣಕ್ಕೆ ಈ ವರ್ಷದ ಮೋಸ್ಟ್ ಡಿಸಪಾಯಿಂಟಿಂಗ್ ಬ್ರ್ಯಾಂಡು ರೆಡ್ಮಿ ಶಾಮಿ MI ಬ್ರ್ಯಾಂಡು. ಇದಿಷ್ಟು ಈ ವರ್ಷದ ಸ್ಮಾರ್ಟ್ ಫೋನ್ ಆಫ್ ದ ಇಯರ್ ಅವಾರ್ಡು. ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ನಿಮಗೆ ಮೋಸ್ಟ್ಲಿ ಒಪಿನಿಯನ್ ಡಿಫ್ರೆಂಟ್ ಆಗಿರ್ಬೋದು. ನೀವು ಯಾವ ಫೋನಿಗೆ ಅವಾರ್ಡ್ ಕೊಡ್ತೀರಾ ಆ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಕೂಡ ನೋಡ್ತೀನಿ. ಅದು ಇಂಡಿವಿಜುವಲ್ ಟು ಇಂಡಿವಿಜುವಲ್ ಚೇಂಜ್ ಆಗುತ್ತೆ. ನನಗೊಂದು ಅನ್ಸಿದ್ರೆ ನಿಮಗೆ ಇನ್ನೊಂದು ಅನ್ನಿಸ್ಬೋದು, ಬೇರೆ ಯೂಟ್ಯೂಬರ್ಗೆ ಇನ್ನೊಂದು ಅನ್ನಿಸ್ಬೋದು. ಒಟ್ಟಿನಲ್ಲಿ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಇದಿಷ್ಟು ಈ ವರ್ಷದ ಬೆಸ್ಟ್ ಸ್ಮಾರ್ಟ್ಫೋನ್ ಅವಾರ್ಡ್. ನಿಮಗೆ ವಿಡಿಯೋ ಏನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.